ಪ್ರೆಸೆಂಟೇಷನ್ ಮೂಲಕ. ಸೊ ಲರ್ನ್ ಟು ಲರ್ನ್ ಪ್ರಾಜೆಕ್ಟ್ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ, ಲರ್ನ್ ಟು ಲರ್ನ್ ನಾವು ಕಲಿತು ಮತ್ತೆ ಮಕ್ಕಳಿಗೆ ಕಲಿಸ್ಬೇಕು ಅಂತ. ಸೊ ಮಕ್ಕಳಿಗೆ ಹೇಳ್ಕೊಡೋದು ಅಷ್ಟೇ ನಮ್ಮ ಕೆಲಸನ ಅಲ್ಲ. ಸೊ ಮಕ್ಕಳನ್ನ ಮತ್ತೆ ನಮಗೆ ಕಲೀಲಿಕ್ಕೆ ತುಂಬ ಇತ್ತು ಸ್ಕೂಲ್ಸಲ್ಲಿ. ಸೊ ಅದ್ರ ಮೂಲಕ ಲರ್ನ್ ಟು ಲರ್ನ್ ಅನ್ನೋ ಹೆಸರು ಬಂದಿದೆ ನಮ್ಮ ಲರ್ನ್ ಟು ಲರ್ನ್ ಪ್ರಾಜೆಕ್ಟ್ಗೆ. ಸೊ ಲರ್ನ್ ಟು ಲರ್ನ್ ಯಾಕೆ ನಾವು ಈ ಪ್ರಾಜೆಕ್ಟ್ ಮಾಡಿದ್ವಿ ಅಂತ ಗುರುಪ್ರಸಾದ್ ಸರ್ ಹೇಳಿದ್ರು. ಸೊ ಲರ್ನ್ ಟು ಲರ್ನ್ ಬಗ್ಗೆ ಒನ್ ಲೈನಲ್ಲಿ ನಾನು ಹೇಳಬೇಕು ಅಂದರೆ, ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್ ಮಕ್ಕಳಿಗೆ ಕೊಡ್ತಿದ್ದೀವಿ ನಾವು ಈ ಪ್ರಾಜೆಕ್ಟ್ ಮೂಲಕ. ಇದರಲ್ಲಿ ಮಕ್ಕಳಿಗೆ ಇರಲಿಲ್ಲ ಯಾವುದೇ ಬೌಂಡ್ರಿ ಬೇಕು, ಇಷ್ಟೇ ಹೋಗ್ಬೇಕು ಅಂತ. ಸೊ ನಮ್ಮ ವಾಲಂಟಿಯರ್ಸ್ ಆಗಲಿ, ಸ್ಕೂಲ್ ಕೋಆರ್ಡಿನೇಟರ್ಸ್ ಆಗಲಿ, ಮಕ್ಕಳಿಗೆ ಏನೇ ಕಲಿಕೆ ಮಾಡಬೇಕು ಅಂದರೂ ಅವರಿಗೆ ಏನು ಬ್ಯಾರಿಯರ್ಸ್ ಇದೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ನ ಇನ್ಕ್ಲೂಡ್ ಮಾಡಿದ್ದೀವಿ ನಾವು. ಏನಕ್ಕೆ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಅಂತ ಹೇಳಿದಾಗ, ಆಲ್ರೆಡಿ ಸ್ಕೂಲ್ಸ್ ಅಲ್ಲಿ ಟೀಚರ್ಸ್ ಎಲ್ಲರೂ ನಾವು ಹೋಗಿ ಮಕ್ಕಳಿಗೆ ಪಾಠನೇ ಮಾಡ್ತಿ ಹೇಳ್ತಿದ್ರು, ಮ್ಯಾಮ್ ನೀವು ಪಾಠ ಮಾಡ್ತಿದ್ದೀರಾ ಅಂತ. ಸೊ ಅವರಿಗೆ ನಾವು ಪಾಠದ ಜೊತೆಗೆ ಆಟನೂ ಸೇರಿಸಿ ಹೇಳ್ಕೊಟ್ಟಾಗ ಮಕ್ಕಳು ತುಂಬಾ ಚೆನ್ನಾಗಿ ಕಲಿತರು. ಎಲ್ಲ ಎಕ್ಸ್ಪೆರಿಮೆಂಟ್ಸ್ ನ ಆಗಲಿ ಏನೇ ಹೇಳ್ಕೊಟ್ರು, ಮತ್ತೆ ಎಲ್ರಿಗೂ ತುಂಬಾನೇ ಇಂಟ್ರೆಸ್ಟ್ ಇತ್ತು. ಅದು ನಮ್ಮನ್ನೇ ಸ್ಲೈಡ್ಸ್ ಅಲ್ಲಿ ನಾನು ಪಿಕ್ಚರ್ಸ್ ತೋರಿಸ್ತೀನಿ. ಸೊ ನಮ್ಮ ಪ್ರಾಜೆಕ್ಟ್ ಎಲ್ಲಿ ಇಂಪ್ಲಿಮೆಂಟೇಷನ್ ಆಗಿದೆ ಅಂತ ಹೇಳಿದ್ರೆ, 6 ಡಿಸ್ಟ್ರಿಕ್ಟ್ಸ್ ಅಲ್ಲಿ ಇಂಪ್ಲಿಮೆಂಟ್ ಆಗಿದೆ. ಹಾಸನ್, ಮೈಸೂರು, ಚಿಕ್ಕಬಳ್ಳಾಪುರ, ಉಡುಪಿ, ಬೆಂಗಳೂರು ಅರ್ಬನ್ ಮತ್ತೆ ರೂರಲ್. ಇದರಲ್ಲಿ ಉಡುಪಿಲಿ 1 ಸ್ಕೂಲಲ್ಲಿ ಆಗಿದೆ, ಹಾಸನಲ್ಲಿ 6 ಸ್ಕೂಲ್, ಮೈಸೂರಲ್ಲಿ 6 ಸ್ಕೂಲ್, ಚಿಕ್ಕಬಳ್ಳಾಪುರಲ್ಲಿ 6 ಸ್ಕೂಲ್, ಬೆಂಗಳೂರು ಅರ್ಬನ್ ಅಲ್ಲಿ 40 ಸ್ಕೂಲ್ಸ್ ಮತ್ತೆ ಬೆಂಗಳೂರು ರೂರಲ್ ಅಲ್ಲಿ 6 ಸ್ಕೂಲ್ಸ್ ಅಲ್ಲಿ ಇಂಪ್ಲಿಮೆಂಟೇಷನ್ ಆಗಿದೆ. ಹಾಗೆ ನೀವು ಟೋಟಲ್ ನಂಬರ್ಸ್ ನೋಡ್ಬೋದು. ನಮ್ಮ ಕಾಲೇಜ್ ವಾಲಂಟಿಯರ್ಸ್ ಎಷ್ಟು ಕಾಲೇಜಸ್ ನಮಗೆ ಇದರಲ್ಲಿ ಸಪೋರ್ಟ್ ಮಾಡಿದ್ದಾರೆ ಅಂದರೆ, 13 ಕಾಲೇಜಸ್ ನಮಗೆ ಸಪೋರ್ಟಿವ್ ಆಗಿದ್ದಾರೆ. ವಾಲಂಟಿಯರ್ಸ್ ಅದರಿಂದ ಪ್ರಾಜೆಕ್ಟ್ಗೆ ಇನ್ಕ್ಲೂಡ್ ಆಗಿದ್ದಾರೆ. ಹಾಗೆ ಸ್ಕೂಲ್ಸ್ 65 ಸ್ಕೂಲ್ಸ್ ಇದೆ. ಹಾಗೆ ಕಾಲೇಜ್ ವಾಲಂಟಿಯರ್ಸ್ ಸುಮಾರು 500 ಮೇಲೆ ಇದ್ದಾರೆ. ಆ್ಯಂಡ್ ಟಾರ್ಗೆಟ್ ಈಗ 10,000 ಟಾರ್ಗೆಟ್ ಇತ್ತು ನಮಗೆ ಪ್ರಾಜೆಕ್ಟಲ್ಲಿ. ನಾವು ರೀಚ್ ಆಗಿರೋದು 9,600. ಸೊ ಇನ್ನು 4,000 ಏನಕ್ಕೆ ರೀಚ್ ಆಗಿಲ್ಲ ಅಂದರೆ, ಇನ್ನೊಂದು ಕೆರಿಯರ್ ಗೈಡೆನ್ಸ್ ಮತ್ತು ಕೌನ್ಸಿಲಿಂಗ್ ಮಾಡ್ಯೂಲ್ ಇದೆ. ಆ ಮಾಡ್ಯೂಲ್ ಮೂಲಕ ನಮ್ಮ ಇನ್ನೂ ಮಕ್ಕಳನ್ನ ಜಾಸ್ತಿ ರೀಚ್ ಆಗಿದೆ. ಡಿಸೈನ್ ಹೇಗೆ ಆಗಿದೆ, ಲೈಕ್ ಇದಕ್ಕೆ ಹೈರಾರ್ಕಿ ಇದೆ. ಸೊ ನಾವು ಸ್ಕೂಲ್ ಕೋಆರ್ಡಿನೇಟರ್ಸ್ ಅಂತ ಫೆಲೋಶಿಪ್ ಅಂಡರ್ ಅಲ್ಲಿ ಪ್ರಾಜೆಕ್ಟ್ ತಗೊಂಡಿದೀವಿ. ಸೊ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಅಲ್ಲೂ ಒಂದೊಂದು ಕೋಆರ್ಡಿನೇಟರ್ ಇರ್ತಾರೆ. 1 ಕೋಆರ್ಡಿನೇಟರ್ ಅಂಡರ್ 6 ಸ್ಕೂಲ್ಸ್ ಇದೆ. ಸೊ ಈ ತರ ನಮಗೆ ಈ ಪ್ರಾಜೆಕ್ಟ್ ಅಲ್ಲಿ 13 ಕೋಆರ್ಡಿನೇಟರ್ಸ್ ಇದ್ದಾರೆ. ಎಲ್ಲ ಕ್ಲಸ್ಟರ್ ಲೆವೆಲ್ ಕೋಆರ್ಡಿನೇಟರ್ಸ್ ಅಂತ ಹೇಳ್ತೀವಿ ನಾವು ಅವರಿಗೆ. ಸೊ ಅದಾದ್ಮೇಲೆ ಕೋಆರ್ಡಿನೇಟರ್ಸ್ಗೆ ಇಲ್ಲಿ ಪ್ರಾಜೆಕ್ಟ್ ವೈಸ್ ಓರಿಯಂಟೇಷನ್ ನಡೆಯುತ್ತೆ, ಟ್ರೈನಿಂಗ್ಸ್ ನಡೆಯುತ್ತೆ. ಎಲ್ಲ ರಿಸೋರ್ಸ್ ಪರ್ಸನ್ಸ್ ಇಂದಾನೆ ಟ್ರೈನಿಂಗ್ ಆಗ್ತಿರುತ್ತೆ ಅವರಿಗೆ ಆಗಿರೋಂಥ ಟ್ರೈನಿಂಗ್ನ ಅವ್ರು ಹೋಗಿ ಕಾಲೇಜ್ ಲೆವೆಲ್ ವಾಲಂಟಿಯರ್ಸ್ಗೆ ಟ್ರೈನಿಂಗ್ ಮಾಡ್ತಾರೆ. ಸೊ ನಮಗೆ ಕಾಲೇಜ್ ಲೆವೆಲ್ ವಾಲಂಟಿಯರ್ಸ್ ಇಂದ ಹೋಗ್ಬಿಟ್ಟು ಸ್ಕೂಲ್ಸ್ ಅಲ್ಲಿ ಇಂಪ್ಲಿಮೆಂಟೇಷನ್ ಮಾಡ್ತಾರೆ. ಇದ್ರಲ್ಲಿ ನಾವು ಏನು ಕಾಲೇಜ್ ವಾಲಂಟಿಯರ್ಸ್ನ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಬರೀ ಕೋಆರ್ಡಿನೇಟರ್ಸ್ ಮೂಲಕ ಎಲ್ಲ ಸ್ಕೂಲ್ಸು ರೀಚ್ ಆಗೋಕ್ಕೆ ಆಗಲ್ಲ. ಸೊ ಅದಕ್ಕೆ ವಾಲಂಟಿಯರ್ಸ್ ಸಪೋರ್ಟ್ ಇಂದ ನಾವು ಅಷ್ಟು ಸ್ಕೂಲ್ಸು, ಅಷ್ಟು ಜನ ಮಕ್ಕಳನ್ನ ರೀಚ್ ಆಗೋಕ್ಕೆ ಸಾಧ್ಯ ಆಯಿತು. ಇದರಲ್ಲಿ ಟಾರ್ಗೆಟ್ ಆಡಿಯನ್ಸ್ ಬಂದ್ಬಿಟ್ಟು ಸ್ಕೂಲ್ ಸ್ಟೂಡೆಂಟ್ಸ್ ಮತ್ತೆ ಕಾಲೇಜ್ ವಾಲಂಟಿಯರ್ಸ್ ಇರ್ತಾರೆ. ಮತ್ತೆ ಬೆನಿಫಿಷರೀಸ್ ಬಂದ್ಬಿಟ್ಟು ಸ್ಕೂಲ್ ಸ್ಟೂಡೆಂಟ್ಸ್ ಮತ್ತೆ ಕಾಲೇಜ್ ವಾಲಂಟಿಯರ್ಸ್. ನಮ್ಮ ಪ್ರಾಜೆಕ್ಟ್ ಅಲ್ಲಿ 3 ಮಾಡ್ಯೂಲ್ಸ್ ಇದೆ. ಫಸ್ಟ್ ಮಾಡ್ಯೂಲ್ ಬಂದ್ಬಿಟ್ಟು ಎನ್ವಿರಾನ್ಮೆಂಟಲ್ ಎಜುಕೇಶನ್, ಸೆಕೆಂಡ್ ಮಾಡ್ಯೂಲ್ ಬಂದ್ಬಿಟ್ಟು ಸೈನ್ಸ್ ಅಂಡ್ ಟೆಕ್ ಎಜುಕೇಶನ್, ಮತ್ತೆ 3ನೇ ಮಾಡ್ಯೂಲ್ ಬಂದ್ಬಿಟ್ಟು ಕೆರಿಯರ್ ಗೈಡೆನ್ಸ್ ಮತ್ತೆ ಕೌನ್ಸಿಲಿಂಗ್. ಸೊ ಇದರಲ್ಲಿ ಫಸ್ಟ್ ಮಾಡ್ಯೂಲ್ ಪಿಕ್ಚರ್ಸ್ ನೀವು ಆಲ್ರೆಡಿ ನೋಡ್ತಿದ್ದೀರಾ. ಇದು ಎಲ್ಲ ಡಿಸ್ಟ್ರಿಕ್ಟ್ಸ್ ಅಲ್ಲೂ 65 ಸ್ಕೂಲ್ಸ್ ಅಲ್ಲಿ ಆಗಿರೋದು. ಸೊ ಬೆಸ್ಟ್ ಫೋಟೋಸ್ ನಾವಿಲ್ಲಿ ಹಾಕಿದೀವಿ. ಮಕ್ಕಳಿಗೆ ನಾವು ಬರೀ ಹೋಗಿ ಎನ್ವಿರಾನ್ಮೆಂಟ್ ಬಗ್ಗೆ ಹೇಳಿದಾಗ ಅವರಿಗೆ ಅಷ್ಟು ಅರ್ಥ ಆಗಲ್ಲ. ಸೊ ಅವ್ರ ಲೆವೆಲ್ಗೆ ನಾವು ಮಾಡ್ಯೂಲ್ಸ್ನ ಪ್ರಿಪೇರ್ ಮಾಡಿದ್ವಿ. ಸೊ ಆಕ್ಟಿವಿಟೀಸ್ ಮೂಲಕ ಮಕ್ಕಳಿಗೆ ಮಾಡ್ಯೂಲ್ಸ್ನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ಅರ್ಥ ಆಯಿತು. ಸೊ ನಾವು ಈ ಕ್ಲಾಸ್ ಮುಗಿಸಿ ಆಕ್ಟಿವಿಟಿ ಮುಗಿಸಿ ಹೋದಾಗ ನೆಕ್ಸ್ಟ್ ಡೇ ಅವರೇ ಪ್ರಾಜೆಕ್ಟ್ಸ್ನ ಪ್ರಿಪೇರ್ ಮಾಡ್ಕೊಂಡು ತರ್ತಿದ್ರು. ಸೊ ಆ ಪ್ರಾಜೆಕ್ಟ್ಸ್ನ ನೀವು ಅಲ್ಲಿ ನೋಡ್ಬೋದು. ಸೊ ಆ ಪ್ರಾಜೆಕ್ಟ್ಸ್ ಡ್ರಾಯಿಂಗ್ಸ್ ಆಗಿತ್ತು, ಕಾರ್ಡ್ಬೋರ್ಡ್ ಶೀಟ್ಸ್ ಅಲ್ಲಿ ಆಗಿತ್ತು, ಫ್ಲಾಶ್ ಕಾರ್ಡ್ಸ್ ಇಂದ ಆಗಿತ್ತು, ಮತ್ತೆ ಪ್ಲಾನ್ಸ್ ಅವರೇ ಪ್ರಿಪೇರ್ ಮಾಡಿ ಎಲ್ಲ ತರ್ತಿದ್ರು. ಇದು ನಮ್ಮ ನೆಕ್ಸ್ಟ್ ಮಾಡ್ಯೂಲ್ ಸೈನ್ಸ್ ಅಂಡ್ ಟೆಕ್ ಎಜುಕೇಶನ್. ಸೊ ಸೈನ್ಸ್ ಅಂಡ್ ಟೆಕ್ ಎಜುಕೇಶನ್ ಅಲ್ಲಿ ನಮಗೆ ಸೈನ್ಸ್ ಕಿಟ್ ಅಂತ ILP ಕಡೆಯಿಂದ ಬಂದಿದೆ. ಅದು ಬಂದ್ಬಿಟ್ಟು ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೋದು ಮಕ್ಕಳು. ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ ಅಲ್ಲೂ ಲ್ಯಾಬ್ ಫೆಸಿಲಿಟೀಸ್ ಇರಲ್ಲ, ಇದ್ರೂ ಕೆಮಿಕಲ್ಸ್ ಎಲ್ಲ ಪ್ರಾಬ್ಲಮ್ ಇರುತ್ತೆ. ಅಂಡ್ ತುಂಬಾ ಸ್ಕೂಲ್ಸ್ ಅಲ್ಲಿ 1 ಲ್ಯಾಬ್ ಇದ್ರು ಸೈನ್ಸ್ ಟೀಚರ್ ತೋರಿಸಿ ಹೇಳ್ಕೊಡ್ತಿದ್ರು. ಬಟ್ ಮಕ್ಕಳಿಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ ಮಾಡಿ ಕಲೀಲಿಕ್ಕೆ ಅವಕಾಶ ಇರ್ತಿರ್ಲಿಲ್ಲ. ಸೊ ನಮ್ಮ ಸೈನ್ಸ್ ಕಿಟ್ ಮೂಲಕ ಮಕ್ಕಳಿಗೆ ಅವರ ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಮಕ್ಕಳು ತಿಳ್ಕೊಳ್ಳೋ ಹಾಗಾಯ್ತು. ಸೊ ಇದರಲ್ಲಿ ನೀವು ಫೋಟೋಸ್ ಅಲ್ಲಿ ನೋಡ್ತಿರ್ತೀರಾ ಅವ್ರು ಎಷ್ಟು ಕ್ಯೂರಿಯಸ್ ಆಗಿದ್ದಾರೆ ಅಂತ. ಸೊ ಅವ್ರ ಎಕ್ಸ್ಪೆರಿಮೆಂಟ್ ನಾವು ಹೇಳಿಕೊಟ್ಟಾದ್ಮೇಲೆ ಅವರು ಹ್ಯಾಂಡ್ಸ್ ಆನ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಿದ್ರು.
ಸೊ ಎಕ್ಸ್ಪೆರಿಮೆಂಟ್ಸ್ ಮಾಡಿದ ತಕ್ಷಣ ಅವರಿಗೆ ರಿಸಲ್ಟ್ ಅಲ್ಲೇ ಕಾಣಿಸಿದ್ರೆ ತುಂಬಾ ಖುಷಿ ಆಗೋರು. ನಮ್ದು 1 hour ಪರ್ಮಿಷನ್ ಕೊಡ್ತಿದ್ರು ಕ್ಲಾಸಸ್ ಮಾಡ್ಲಿಕ್ಕೆ. ಸೊ 1 hour ಆದ್ಮೇಲೂ ಮಕ್ಕಳು ಇನ್ನೊಂದು 1 hour ತಗೊಳ್ಳಿ, ನಮ್ಗೆ ಇನ್ನೂ ಎಕ್ಸ್ಪೆರಿಮೆಂಟ್ಸ್ ಹೇಳ್ಕೊಡಿ, ನಮ್ಗೆ ಮಾಡ್ಲಿಕ್ಕೆ ತುಂಬಾ ಆಸಕ್ತಿ ಇದೆ ಅಂತ ಹೇಳ್ತಿದ್ರು. ಸೊ ಅದರಲ್ಲಿ ಆಗಿರೋ ಫಸ್ಟ್ ಲೆವೆಲ್ ಆಫ್ ಸೈನ್ಸ್ ಎಕ್ಸಿಬಿಷನ್ ಬಂದ್ಬಿಟ್ಟು ಸ್ಕೂಲ್ಸ್ ಅಲ್ಲಿ ಎಲ್ಲಾ ಸ್ಕೂಲ್ಸ್ ಅಲ್ಲೂ ಫಸ್ಟ್ ಲೆವೆಲ್ ಆಫ್ ಸೈನ್ಸ್ ಎಕ್ಸಿಬಿಷನ್ ಮಾಡಿದೀವಿ. ಈಗ ಏನ್ ಮಕ್ಕಳನ್ನ ಇಲ್ಲಿ ನೋಡ್ತಿದ್ದೀರಾ ಅದು ಬಂದ್ಬಿಟ್ಟು ಫೈನಲ್ ರೌಂಡಿಗೆ ಸೆಲೆಕ್ಟ್ ಆದ ಮಕ್ಕಳು. ಸೊ ಫಸ್ಟ್ ರೌಂಡ್ ಅಲ್ಲಿ ತುಂಬಾ ಸ್ಕೂಲ್ಸ್ ತುಂಬಾ ಚಿಲ್ಡ್ರನ್ಸ್ ಪಾರ್ಟಿಸಿಪೇಟ್ ಮಾಡಿದ್ರು. ಅದರಲ್ಲಿ ಫೈನಲೈಸ್ ಮಾಡಿ ಫಸ್ಟ್ ಸೆಕೆಂಡ್ 3 ಅಂತ ಅವ್ರನ್ನ ಮಾತ್ರ ಫೈನಲ್ ರೌಂಡಿಗೆ ಕರ್ಕೊಂಡು ಬಂದಿದ್ದೀವಿ. ಸೊ ಆ ಎಕ್ಸಿಬಿಷನ್ ಇವತ್ತು ನಡೀತಿದೆ. ಸೊ ಈಗ ಸೆಕೆಂಡ್ ಮಾಡ್ಯೂಲ್ ಸೈನ್ಸ್ ಅಂಡ್ ಟೆಕ್ ಎಜುಕೇಶನ್ ನೋಡಿದ್ರಿ. ಸೊ ಥರ್ಡ್ ಮಾಡ್ಯೂಲ್ ಕೆರಿಯರ್ ಗೈಡೆನ್ಸ್ ಮತ್ತೆ ಕೌನ್ಸಿಲಿಂಗ್. ಕೆರಿಯರ್ ಗೈಡೆನ್ಸ್ ಮತ್ತೆ ಕೌನ್ಸಿಲಿಂಗ್ ಟ್ರೈನಿಂಗ್ಸ್ ಆಗಿದೆ. ಸೊ ಇಂಪ್ಲಿಮೆಂಟೇಷನ್ ಪ್ರಾಸೆಸ್ ನಡೀತಿದೆ ಎಲ್ಲ ಸ್ಕೂಲ್ಸ್ ಅಲ್ಲೂ. ಕೆರಿಯರ್ ನಾವು ಟೀಚರ್ಸ್ ಹತ್ರ ಅಪ್ರೋಚ್ ಮಾಡ್ಬೇಕಾದ್ರೆ ಏನಕ್ಕೆ ಬರೀ 3 ಮಾಡ್ಯೂಲ್ಸ್ ತಗೊಂಡಿದೀವಿ ಅಂದ್ರೆ ತುಂಬಾ ಟಾಪಿಕ್ಸ್ ಮೇಲೆ ಡಿಸ್ಕಷನ್ ಆಯ್ತು, ಸರ್ವೇಸ್ ಆಯ್ತು, ಯಾವ ಟಾಪಿಕ್ಸ್ ತಗೊಳ್ಬೇಕು, ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ. ಸೊ ಸ್ಯಾನಿಟೈಸೇಷನ್, ಹೈಜೀನ್, ಸಾಫ್ಟ್ ಸ್ಕಿಲ್ಸ್ ಈ ತರ ತುಂಬಾ ಡಿಸ್ಕಷನ್ ಆಯ್ತು. ಬಟ್ ಯಾವ್ದು ಸ್ಕಿಲ್ಸ್ ಹೇಳ್ಕೊಡ್ಬೇಕು ಮಕ್ಕಳಿಗೆ ಇದೆ ಅಂದಾಗ ಟಾಪ್ 3 ಟಾಪಿಕ್ಸ್ ಬಂದ್ಬಿಟ್ಟು ಇದಾಗಿರುತ್ತೆ. ಕೆರಿಯರ್ ಗೈಡೆನ್ಸ್ ಮತ್ತೆ ಕೌನ್ಸಿಲಿಂಗ್ ಟಾಪಿಕ್ ಎಲ್ಲ ಸ್ಕೂಲ್ಸ್ ಅಲ್ಲೂ ತುಂಬಾ ಅನಿವಾರ್ಯ ಇದೆ. ಎಲ್ಲ ಪ್ರಿನ್ಸಿಪಲ್ಸ್ ಆಗ್ಲಿ, ಎಲ್ಲ ಟೀಚರ್ಸ್ ಆಗ್ಲಿ, ಅದಕ್ಕೆ ಕೌನ್ಸಿಲಿಂಗ್ಸ್ ಆಗ್ಲಿ. ಇದು ಅಲ್ಲದೆ ಬರೀ ನಮ್ಮ ಆಕ್ಟಿವಿಟೀಸ್ ಅಲ್ಲದೆ ಕೋಆರ್ಡಿನೇಟರ್ಸ್ ಬೇರೆ ಸ್ಕೂಲ್ಸ್ ಅಲ್ಲಿ ಟೀಚರ್ಸ್ ಕೊರತೆ ಇರೋದ್ರ ಕಡೆ ಸಬ್ಜೆಕ್ಟ್ ಟ್ರೈನಿಂಗ್ಸ್ ಕೊಟ್ಟಿದ್ದಾರೆ, ಎಕ್ಸಾಮ್ಸ್ಗೆ ರಿವಿಷನ್ ಕ್ಲಾಸಸ್, ಇನ್ವಿಜಿಲೇಟರ್ ಡ್ಯೂಟೀಸ್ ಮಾಡಿದ್ದಾರೆ, ಮತ್ತೆ ಮೆಂಟಲ್ ಹೆಲ್ತ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ಸೊ ಈ ತರ ಸುಮಾರು ಎಲ್ಲ ಸೆಕ್ಟರ್ ಅಲ್ಲೂ ವಾಲಂಟಿಯರ್ಸ್ ತೊಡಗಿಸ್ಕೊಂಡು ಅಷ್ಟು ಕೆಲಸ ಮಾಡಿದ್ದಾರೆ. ಸೊ ಈ ಪ್ರಾಜೆಕ್ಟ್ ಇಷ್ಟು ಅದ್ಭುತವಾಗಿ ಬರೋದಕ್ಕೆ ಮತ್ತೆ ಇಷ್ಟು ಜನ ಇಲ್ಲಿ ವಾಲಂಟಿಯರ್ಸ್ ಮತ್ತೆ ಸ್ಟೂಡೆಂಟ್ಸ್ ಬಂದಿರೋದಕ್ಕೆ ಕಾರಣ ನಮ್ಮ ವಾಲಂಟಿಯರ್ಸ್ ಮತ್ತೆ ಸ್ಕೂಲ್ ಕೋಆರ್ಡಿನೇಟರ್ಸ್ ಆಗಿರ್ತಾರೆ. ಇದರಿಂದ ಏನ್ ಇಂಪ್ಯಾಕ್ಟ್ ಅಂತ ನೋಡಿದ್ರೆ ಒಂದು ಇಂಪ್ಯಾಕ್ಟ್ ಲೈವ್ ಎಕ್ಸಾಂಪಲ್ ಇಲ್ಲೇ ಕಾಣಿಸ್ತಿದೆ. ಎಲ್ಲ ಸ್ಟೂಡೆಂಟ್ಸ್ ಮತ್ತೆ ಅಷ್ಟು ಜನ ಬಂದಿರೋದು. ನಾವಿನ್ನೂ ಎಲ್ರಿಗೂ ಅವಕಾಶ ಕೊಟ್ಟು ಫಸ್ಟ್ ಲೆವೆಲ್ ಎಕ್ಸ್ಪೋ ಮಾಡಿರ್ಲಿಲ್ಲ ಅಂದ್ರೆ ಆಡಿಟೋರಿಯಂ ಸಹ ಜಾಗ ಸಾಕಾಗ್ತಿರ್ಲಿಲ್ಲ ಅನ್ಸುತ್ತೆ, ಅಷ್ಟು ಜನ ಮಕ್ಕಳು ಬರ್ತಿದ್ರು. ಎಲ್ಲರೂ ತುಂಬಾ ಇಂಟ್ರೆಸ್ಟೆಡ್ ಆಗಿದ್ರು. ಸೊ ನಮ್ಗೆ ಇದರಲ್ಲಿ ಇಲ್ಲಿ ಎಕ್ಸಿಬಿಷನ್ ಮಾಡಿಸ್ತೀವಿ ಅಂತ ಹೇಳಿದಾಗ ಇಷ್ಟು ಜನ ಮಕ್ಕಳನ್ನ ಹೇಗೆ ಅಷ್ಟು ಸ್ಕೂಲ್ಸ್ ಇಂದ ಕರ್ಕೊಂಡು ಬರೋದು, ಸ್ಕೂಲ್ಸ್ ಎಲ್ಲ ತುಂಬಾನೇ ದೂರ ಇತ್ತು, ಬೇರೆ ಡಿಸ್ಟ್ರಿಕ್ಟ್ ಇಂದ ಹೇಗೆ ಅಂತ. ಸೊ ಇದಕ್ಕೆ ನಮ್ಮ ಮೆಂಟರ್ಸ್ ಮಹೇಶ್ ಸರ್ ಮತ್ತೆ ಗುರುಪ್ರಸಾದ್ ಸರ್ ತುಂಬಾ ಸಪೋರ್ಟ್ ಮಾಡಿ ಎಲ್ಲ ಫೆಸಿಲಿಟೀಸ್ ಅರೇಂಜ್ ಮಾಡಿ ಕೊಟ್ಟಿದ್ದಾರೆ. ಸೊ ಮಕ್ಕಳು ಅಷ್ಟು ದೂರದಿಂದ ಇಲ್ಲಿ ಬರ್ಲಿಕ್ಕೆ ಅವಕಾಶ ಆಯ್ತು. ಅಂಡ್ ಸೈನ್ಸ್ ಎಕ್ಸ್ಪೋ ಸಹ ಅಷ್ಟೇ, ಮಕ್ಕಳಿಗೆ ಅವ್ರ ಸ್ಕೂಲಲ್ಲೇ ಮಾಡಿದಾಗ ಕ್ಯೂರಿಯಾಸಿಟಿ ಬೇರೆ ಇತ್ತು. ನಾವಿಲ್ಲಿ ಆರ್ಗನೈಸೇಷನ್ ಕರ್ಕೊಂಡು ಬರ್ತೀವಿ, ನಿಮ್ ಜೊತೆ 65 ಸ್ಕೂಲ್ಸ್ ಜನ ಮಕ್ಕಳು ಇರ್ತಾರೆ, ಅವ್ರ ಜೊತೆ ಕಾಂಪಿಟೇಷನ್ ಲೆವೆಲ್ ಆಗುತ್ತೆ ಅಂದಾಗ ಎಷ್ಟು ಅವರು ಇಂಟ್ರೆಸ್ಟೆಡ್ ಇದ್ರು ಅಂದ್ರೆ ಪರ್ಸನಲ್ ಆಗಿ ಮ್ಯಾಮ್ ನಮ್ಗೆ ಇನ್ನೂ ಟ್ರೈನ್ ಆಗಬೇಕು, ಇದರಲ್ಲಿ ಅಷ್ಟು ಜನದ ಮುಂದೆ ನಾವು ಹೋಗ್ಬಿಟ್ಟು ಎಕ್ಸ್ಪೆರಿಮೆಂಟ್ ಪ್ರೆಸೆಂಟ್ ಮಾಡಿದ್ರೆ ನಮ್ಗೆ ಇಲ್ಲ, ಇನ್ನೂ ಅದಕ್ಕೆ ಟ್ರೈನಿಂಗ್ ಬೇಕು, ಎಕ್ಸ್ಪ್ಲನೇಷನ್ ಪ್ರೆಸೆಂಟೇಷನ್ ಸ್ಕಿಲ್ಸ್ ಎಲ್ಲ ಬೇಕು ಅಂತ. ಸೊ ವಾಲಂಟಿಯರ್ಸ್ ಅದಕ್ಕೂ ಸಹ ಹೆಲ್ಪ್ ಮಾಡಿದ್ದಾರೆ. ಅಂಡ್ ನೆಕ್ಸ್ಟ್ ಕೆರಿಯರ್ ಗೈಡೆನ್ಸ್ ಮತ್ತೆ ಕೌನ್ಸಿಲಿಂಗ್ ಅಲ್ಲಿ ಬಿಹೇವಿಯರಲ್ ಚೇಂಜಸ್ ತುಂಬಾ ಕಾಣಿಸಿದೆ ಮಕ್ಕಳಲ್ಲಿ. ಅಂಡ್ ಎನ್ವಿರಾನ್ಮೆಂಟಲ್ ಎಜುಕೇಶನ್ ಅಲ್ಲಿ ಬೇಸಿಕ್ ಚೇಂಜಸ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಈಗ ಸ್ಕೂಲ್ ಮಕ್ಕಳು ವಾಟರ್ ಬಾಟಲ್ಸ್ ಮತ್ತೆ ಟಿಫನ್ ಬಾಕ್ಸಸ್ ಪ್ಲಾಸ್ಟಿಕ್ ತಗೊಂಡು ಹೋಗ್ತಿದ್ದಾರೆ. ಸೊ ನಾವು ಅವ್ರಿಗೆ ಏನ್ ಹೇಳಿದ್ವಿ ಅಂದ್ರೆ ಸ್ಟೀಲ್ ಬಾಕ್ಸಸ್ ತಗೊಂಡು ಹೋಗಿ ಅಂತ. ಸೊ ಅದು ಒಂದು ಫಸ್ಟ್ ಚೇಂಜ್. ಸೊ ಲಿಟಲ್ ಥಿಂಗ್ಸ್ ಇಂದ ಬಿಗ್ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಹಾಗೆ ಸ್ಕೂಲ್ಸ್ ಅಲ್ಲಿ ಪೇಪರ್ಸ್ ಜಾಸ್ತಿ ಟೇರ್ ಮಾಡೋದಾಗಿ ಅದನ್ನ ರಿಯೂಸ್ ಹೇಗೆ ಮಾಡ್ಬೋದು, ನಿಮ್ಮ ಕ್ಲಾಸ್ ರೂಮ್ ಎನ್ವಿರಾನ್ಮೆಂಟ್ ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ಬೇಕು, ಹೈಜೀನ್ ಎಷ್ಟು ಕಾಪಾಡ್ಕೊಳ್ಬೇಕು ಅನ್ನೋದನ್ನ ಮಕ್ಕಳಿಗೆ ಹೇಳಿದ್ವಿ. ಅದ್ರ ಚೇಂಜಸ್ ಸಹ ನಾವೆಲ್ಲ ನೋಡಿದೀವಿ ಈ ಪ್ರಾಜೆಕ್ಟ್ ಅಲ್ಲಿ. ಸೊ ನಮ್ಮ ಓವರ್ ಪ್ರಾಜೆಕ್ಟ್ ಬಗ್ಗೆ ಇಷ್ಟು ಆಗಿದೆ. ಇಲ್ಲಿ ಎಲ್ಲ ಮಕ್ಕಳು ಬಂದಿರೋದು ನೋಡಿದ್ರೇನೆ ಫುಲ್ ಖುಷಿ ಆಗ್ತಿದೆ ನಮಗೆಲ್ಲ ತುಂಬಾ. ನಮ್ಮ ವಾಲಂಟಿಯರ್ಸ್ಗಾಗಿ ಸ್ಕೂಲ್ ಮಕ್ಕಳಿಗಾಗಿ ಇಷ್ಟು ಎಫರ್ಟ್ಸ್ ಹಾಕಿ ಮಕ್ಕಳು ಇಷ್ಟು ದೂರ ಬಂದಿರೋದು. ಸೊ ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಈಗ ಪ್ರಾಜೆಕ್ಟ್ ಅಲ್ಲಿ ಇಂಪ್ಲಿಮೆಂಟೇಷನ್ ಆಗಿ ಯಾರಾದ್ರೂ ಟೀಚರ್ಸ್ ಬಂದ್ಬಿಟ್ಟು ನಿಮ್ಮ ಅಭಿಪ್ರಾಯನ ಇಲ್ಲಿ ಶೇರ್ ಮಾಡ್ಕೊಳ್ಬೋದು.